ನ್ಯಾಷನಲ್ ಲೆವೆಲಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆ. ಟೈಪಿಂಗ್ ಮಾಡಕ್ಕೆ ಬಂದರೆ ಸಾಕು, ಮೆಸೇಜ್ ಮಾಡಕ್ಕೆ ಬರಬೇಕು. ಒಂದು ದಿವಸಕ್ಕೆ ಮಿನಿಮಮ್ 2 ಕೋಟಿ ಟಾರ್ಗೆಟ್ ಮಾಡ್ತಾರೆ. ಕಾಂಬೋಡಿಯಾಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ, ವಿಸಿಟರ್ ವೀಸಾ ಹೋಗೋದು ತುಂಬ ರಿಸ್ಕು. ಇಲ್ಲಿ ನಮಗೆ ವಾಟರ್ ಬಾಟಲ್ ಕುಡಿಯೋದಕ್ಕೆ 10 ರೂಪಾಯಿ ವಾಟರ್ ಬಾಟಲ್ ಆಗುತ್ತೆ, ಅಲ್ಲಿ ಹೋಗಿದೆ 8 ರೂಪಾಯಿ ಒಂದು ಬಿಯರ್. ಮಯನ್ಮಾರಲ್ಲಿ ಈಗ ಪ್ರೆಸೆಂಟು 1000 ಎಕರ್ಸ್ ಪ್ರೈವೇಟ್ ಜಾಗ ಇದೆ. ಒಂದು ಏಜೆಂಟ್ನ ಮೀಟ್ ಆಗ್ತಾರೆ, ಅವ್ನು ಫ್ರಾಡ್ ಏಜೆಂಟ್ ಆಗ್ಬೋದು. 8,000 ಜನ ಅಲ್ಲಿದ್ದಾರೆ. ಆಚೆಗೆ ಬಂದಿರೋದ್ರಿಂದ ಈಗ ಪ್ರೆಸೆಂಟ್ ಸಿಚುವೇಶನ್ ಬಾಂಬು ರೀತಿ ಎಲ್ಲ ಬ್ಲಾಸ್ಟ್ ಮಾಡಾಕ್ತಾರೆ. ನಮ್ಮ ದೇಶದಲ್ಲಿ ತುಂಬ ಜನರಿಗೆ ಅಬ್ರಾಡಲ್ಲಿ ಕೆಲಸ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ಯಾವ್ಯಾವೆಲ್ಲ ವೇಸ್ ಇದೆಯಪ್ಪ ಅಂತ ನೋಡೋದಾದರೆ, ಕೆಲವೊಬ್ರು ಎಜುಕೇಷನ್ ಮಾಡಿ ಎಜುಕೇಷನ್ ರಿಲೇಟೆಡ್ ವರ್ಕ್ಸು, ಈಗ ಯಾರೋ ಇಂಟೀರಿಯರ್ ಮಾಡಿರ್ತಾರೆ, ಇಂಟೀರಿಯರ್ ಕಂಪ್ನಿನೇ US ಬೇಸ್ಡ್ ಇರುತ್ತೆ. ನಮ್ಮ ಫೀಲ್ಡು ಡಿಜಿಟಲ್ ಮಾಡಿರ್ತಾರೆ, ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟಿಂಗ್ ವರ್ಕ್ಸ್ ಇರುತ್ತೆ. ಇನ್ನು ಕೆಲವೊಬ್ರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಇಲ್ಲಿ ನಮ್ಮಲ್ಲೂ ಕೆಲಸ ಸಿಗಲ್ಲ, ಅವ್ರು ಓನಾಗೂ ಏನೂ ಮಾಡೋಕ್ಕಾಗಲ್ಲ. ಈ ಥರ ಇರೋರಿಗೆ ಕೆಲವೊಬ್ರು ಈ ಏಜೆನ್ಸೀಸ್ಗಳು ಏನು ಮಾಡುತ್ತೆ ಅಂದರೆ, ನೋಡಿ ನಿಮಗೆ ಅಬ್ರಾಡಲ್ಲಿ ಕೆಲಸ ಸಿಗುತ್ತೆ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ಗೆ ಯಾವುದು ಬೆಸ್ಟ್ ಆಗುತ್ತೋ ಆ ಕೆಲಸನ ನಾವು ಹುಡುಕೊಡ್ತೀವಿ ಅಂತ ತುಂಬ ಜನ ಅಪ್ರೋಚ್ ಆಗ್ತಾರೆ. ಸೊ ಹಂಗೆ ಅಪ್ರೋಚ್ ಆದಾಗ ಕೆಲವೊಂದು ಸಲ ಮಿಸ್ಗೈಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ, ನ್ಯಾಷನಲ್ ಲೆವೆಲಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆ. ಜನರನ್ನ ಇಲ್ಲಿಂದ ಕೆಲಸಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲೋ ಮಾರ್ತಾ ಇದ್ದಾರೆ, ಅವ್ರನ್ನ ಈ ಡೇಟಿಂಗ್ ಆ್ಯಪ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಬಳಸ್ಕೋತಾ ಇದ್ದಾರೆ, ಅವರನ್ನು ಬೇರೆ ಹ್ಯೂಮನ್ ಆ್ಯಕ್ಟಿವಿಟಿಗಳಿಗೆ ಯೂಸ್ ಮಾಡ್ಕೋತಿದ್ದಾರೆ. ನಮ್ಮ ಎನಿಮಿ ದೇಶ ಅಂತ ಏನಿದೆ ಅದೇನು ಮಾಡುತ್ತೆ ಅಂದರೆ, ಈಗ USA ಬೇಸ್ಡ್ ಅಂಥವ್ರನ್ನ ಟಾರ್ಗೆಟ್ ಮಾಡೋವಂಥದ್ದು, ಅಂಥ ಇದರಲ್ಲಿ ಆ್ಯಪ್ಗಳನ್ನು ರಿಲೀಸ್ ಮಾಡೋವಂಥದ್ದು, ಇಂಥ ಒಂದು ಇದರಲ್ಲಿ ಸಿಗಾಕೊಂಡು ತಮ್ಮ ಜೀವನನ ಕಳ್ಕೊತಾ ಇದ್ದಾರೆ. ಎಷ್ಟೋ ಜನ ಕಿಡ್ನಿ ಕಿತ್ಕೊಬಿಡ್ತಾರಂತೆ, ಎಷ್ಟೋ ಜನದ ಕಣ್ಣು ಕಿತ್ಕೊಬಿಡ್ತಾರಂತೆ, ಎಷ್ಟೋ ಜನ ಬರೋಕ್ಕೆ ಆಗ್ತಾಯಿಲ್ಲ ಕಣ್ರಿ. ಅಂದರೆ ಕಂಪ್ಲೀಟ್ಲಿ ಇದು ಯಾವ ಥರ ಸ್ಕ್ಯಾಮ್ ಆಗುತ್ತೆ, ಯಾವ ಥರ ಫ್ರಾಡ್ ಆಗುತ್ತೆ ಅಂತ ಹುಡ್ಕೊಂಡು ಹೊರಟಾಗ ನನಗೆ ಒಂದು ಸೋರ್ಸ್ ಸಿಗುತ್ತೆ. ಇವತ್ತು ಆ ಪರ್ಸನ್ನ ನಾನು ನೇರವಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ, ನಮ್ಮ ಜೊತೆಲಿ ಇದ್ದಾರೆ ಇವಾಗ ಅವರು. ಸೊ ಇದು ಯಾವ ಥರ ನಡೆಯುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅವರನ್ನೇ ಕೇಳೋಣ. ನೀವು ಯಾವಾಗ ಇದನ್ನು ಹೇಗೆ ಶುರು ಮಾಡಿದ್ರಿ, ಯಾವ ರೀತಿ ಸ್ಟಾರ್ಟ್ ಆಯ್ತಿದೆ? ಒಂದು ಸ್ಕ್ಯಾಮ್ ಜಾಬ್ಸ್ ಅನ್ನೋದಕ್ಕಿಂತ ಇದು ಎಲ್ಲ ರೀತಿಯಲ್ಲೂ ಫಸ್ಟ್ ಒಬ್ಬ ಪರ್ಸನ್ ವಿದೇಶಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಅದು ಸರಿಯಾದ ರೂಟ್ ಏನಂದರೆ ವರ್ಕ್ ಪರ್ಮಿಟಲ್ಲೇ ಹೋಗಬೇಕಾಗುತ್ತೆ. ಓಕೆ, ಅದಕ್ಕೆ ಯಾವ ಒಂದು ಜಾಗಕ್ಕೆ ಹೋಗ್ತಿದ್ದಾರೆ, ಪ್ಲಸ್ ಎಷ್ಟು ಸ್ಯಾಲ್ರಿ ಬರುತ್ತೆ, ಎಲ್ಲ ಡೀಟೇಲ್ಸು ಅದರಲ್ಲಿ ಫಿಲ್ ಆಗಿರುತ್ತೆ. ನೀವು ಯಾವ ಕಂಟ್ರಿಗೆ ಹೋಗ್ತಿದ್ದೀರಾ, ಕಂಪ್ನಿ ಹೆಸರೇನು, ಅದೆಲ್ಲ ನೀವು ಇಲ್ಲೇ ಚೆಕ್ ಮಾಡಿಕೊಂಡು ಕ್ಲಿಯರ್ ಆಗಿ ಹೋಗೋದು ಕರೆಕ್ಟ್ ರೂಟು. ಆದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ, ಕೆಲವೊಂದು ಕನ್ಸಲ್ಟೆನ್ಸೀಸ್ ದುಡ್ಡಿನ ಆಸೆಗೋಸ್ಕರ ವಿಸಿಟರ್ ವೀಸಾ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ವಿಸಿಟರ್ ವೀಸಾದಲ್ಲಿ ಹೋದರೆ ಅಲ್ಲಿ ಜಾಬ್ ಕೂಡ ಹುಡ್ಕೊಡ್ತಾರೆ. ಅದು ಯಾವುದೇ ರೀತಿಯಲ್ಲಿ ವಿಸಿಟರ್ ವೀಸಾ ಹೋಗೋದು ತುಂಬ ರಿಸ್ಕು. ಆ್ಯಕ್ಚುಲಿ ತುಂಬ ಚಿಕ್ಕ ಕಂಟ್ರೀಸ್ ಕೂಡ, ಇಲ್ಲಿರೋ ಮಾಲ್ದೀವ್ಸ್ ಆಗ್ಬೋದು, ಇಲ್ಲಿ ಕತ್ತರ್ ಆಗ್ಬೋದು, ದುಬೈ ಆಗ್ಬೋದು, ಈ ಕಂಟ್ರೀಸ್ಗೆಲ್ಲ ನಮಗೆ ಡೈರೆಕ್ಟ್ ಹೋಗಿದ್ರೆ ವರ್ಕ್ ಪರ್ಮಿಟೇ ಕೊಡ್ತಾರೆ. ಆದ್ರೆ ವರ್ಕ್ ಪರ್ಮಿಟ್ ಮೇಲೆ ಹೋಗಬೇಕು. ಅದು ಬಿಟ್ಟು ವಿಸಿಟರ್ ವೀಸಾದಲ್ಲಿ ಹೋದರೆ ಅದು ಖಂಡಿತವಾಗೂ ಯಾವುದೋ ಒಂದು ಸ್ಕ್ಯಾಮ್ಗೆ ನೀವು ಸಿಗಾಕೊಂಡಿದ್ದಾರೆ ಅಂತಲೇ ಅರ್ಥ. ನನಗೆ ಇದು ನಿಜಾನ ಹಾಗಾದರೆ ಹ್ಯೂಮನ್ ಟ್ರಾಫಿಕಿಂಗ್ ಖಂಡಿತವಾಗ್ಲೂ ನಡೀತಿದೆ. ಅದು ಯಾವ ರೀತಿಯಾಗಿ ಈಗ ಪೊಲೀಸವ್ರಿಗೆ ಎಲ್ಲ ಸಹ ಗೊತ್ತು, ಎಲ್ಲ ಸಹ ಗೊತ್ತು, ಆದರೂ ಸಹ ಹಿಡ್ಕೊಳಕ್ಕೆ ಆಗ್ತಿಲ್ಲ. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಹತ್ರ ಚೈನಾ ಕಂಪ್ನಿಯಲ್ಲಿ ಥಾಯ್ಲ್ಯಾಂಡು, ಮಯನ್ಮಾರು, ಮಲೇಷ್ಯಾ ಆಗ್ಬೋದು, ಸಿಂಗಾಪುರಲ್ಲಿ ಇಲ್ಲ, ಸ್ಟ್ರಿಕ್ಟ್ ರೂಲ್ಸ್ ಇದೆ, ಅದರಿಂದ ಸಾಧ್ಯ ಇಲ್ಲ. ಫಿಲಿಪೀನ್ಸು, ಲಾಹೋಸ್, ಕಾಂಬೋಡಿಯಾ, ಮೇಯ್ನಾಗಿ ಲಾಹೋಸು ಕಾಂಬೋಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಏನಂದರೆ, ಇಲ್ಲಿ ತುಂಬ ಜನ ಅಂದರೆ ಗೌರ್ಮೆಂಟೇ ಸಪೋರ್ಟ್ ಮಾಡ್ತಿದೆ ಈ ಸ್ಕ್ಯಾಮ್ಗೆ. ಓಕೆ, ಈಗ ನಮ್ಮ ಇಂಡಿಯಾ ಗೌರ್ಮೆಂಟ್ ಸ್ಕ್ಯಾಮ್ನ ಯಾವುದೇ ರೀತಿಯಲ್ಲಿ ಅಪ್ರೋಚ್ ಮಾಡಲ್ಲ ನಾವು, ರೈಟ್? ಅಲ್ಲಿ ಆದರೆ ಆ ಗೌರ್ಮೆಂಟೇ ಅವ್ರು ಸಪೋರ್ಟ್ ಮಾಡ್ತಿದೆ. ಯಾವ ರೀತಿಯಲ್ಲಿ ಅಂದರೆ, ಅಲ್ಲಿ ತುಂಬ ಬಿಲ್ಡಿಂಗ್ಸ್ ಇರ್ತವೆ, ದೊಡ್ಡ ಒಂದು ಜಾಗ ಇರೋದಕ್ಕೆ, ಊಟ. ಇಲ್ಲಿ ನಮಗೆ ವಾಟರ್ ಬಾಟಲ್ ಕುಡಿಯೋದಕ್ಕೆ 10 ರೂಪಾಯಿ ವಾಟರ್ ಬಾಟಲ್ ಆಗುತ್ತೆ, ಅಲ್ಲಿ ಹೋಗಿದೆ 8 ರೂಪಾಯಿ ಒಂದು ಬಿಯರ್. ಇನ್ನು ಯಾರು ಬೇಡ ಅಂತಾರೆ, ಹೋಗ್ತಾರೆ. ಸರಿ, ಅಲ್ಲಿ ಹೋದ್ಮೇಲೆ ಈ ಸ್ಕ್ಯಾಮ್ಸ್ಗೆ ಯಾವ ರೀತಿಯಲ್ಲಿ ತಗ್ಲಾಕೊಂತಾರಪ್ಪ ಅಂದರೆ, ಇಲ್ಲಿ ಫಸ್ಟ್ ಒಂದು ಡೈರೆಕ್ಟ್ ಸ್ಕ್ಯಾಮ್ ಜಾಬ್ಸ್ ಅಂತ ಯಾವುದೇ ರೀತಿಯಲ್ಲೂ ಹೇಳಲ್ಲ. ಯಾವುದೋ ಇದು ಕೆಸಿನೋ ಜಾಬ್ಸು, ನೀವು ಕೆಸಿನೋ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತೀರಾ ಅಂತ ಹೇಳ್ತಾರೆ. ಅದು ಹೇಳಿ ಕೆಸಿನೋಯಿಂದ ಕರ್ಕೊಂಡೋಗಿ ಅವ್ರನ್ನ ಯಾವ ರೀತಿಯಲ್ಲಿ ಹೋಗ್ಬೇಕಂತ ಇಲ್ಲಿ ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿಯಲ್ಲೂ ಇಲ್ಲಿರೋ ಏಜೆಂಟ್ಗೆ ಯಾವುದೇ ಕಂಪ್ನಿ ದುಡ್ಡು ಹಾಕಲ್ಲ. ಓಕೆ, ಇಲ್ಲಿರೋ ಪರ್ಸನ್ ಹತ್ರ ಇವ್ರು ತಗೊತಾರೆ. ಪ್ಲಸ್ ಆ ಕಂಪ್ನಿ ಅನ್ನೋದು ಈ ಪರ್ಸನ್ನು ಅಲ್ಲಿ ಹೋದ್ಮೇಲೆ ಯಾರಿಂದ ಕಳಿಸಿದಾರೋ ಆ ಪರ್ಸನ್ಗೂ ಕಂಪ್ನಿ ದುಡ್ಡು ಹಾಕುತ್ತೆ. ಇವಾಗ ನಾವು ಏನಾಗ್ತಿದೆ ಇಂಡಿಯಾದಲ್ಲಿ ಅಂದರೆ, ಆಲ್ಮೋಸ್ಟ್ 8,000ದಿಂದ 9,000 ಜನ ಅಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ನಮ್ಮವರೇ ಯಾರಿಗೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ? ನಮಗೇನೆ. ಇಲ್ಲಿ ಇಲ್ಲಿ ನಂಬಕ್ಕಾಗದೇ ಇರೋ ವಿಷಯ ಏನು ಗೊತ್ತಾ ಸರ್? ನೀವು ಅಲ್ಲಿರೋ ಪರ್ಸನ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಡೈರೆಕ್ಟಾಗಿ ಕೇಳಿಸ್ತೀನಿ, ಒಂದು ದಿವಸಕ್ಕೆ ಮಿನಿಮಮ್ 2 ಕೋಟಿ ಟಾರ್ಗೆಟ್ ಮಾಡ್ತಾರೆ.
2 ಕೋಟಿ ಮಿನಿಮಮ್. ಇದು ಒಬ್ಬ ಪರ್ಸನ್ಗೆ ಅಲ್ಲಿರೋ ಅಡ್ವಾಂಟೇಜಸ್ ಕೊಡ್ತೀನಿ. ಈಗ ಒಬ್ಬ ಪರ್ಸನ್ ಇಲ್ಲಿಂದ ಹೋಗ್ಬೇಕಂದ್ರೆ ಒಂದು ಏಜೆಂಟ್ನ ಕಾಂಟ್ಯಾಕ್ಟ್ ಮೂಲಕ ಹೋದಾಗ ಡೈರೆಕ್ಟ್ ಅವರು ಕಾಂಬೋಡಿಯಾಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಗೊತ್ತು. ಸೊ ಅದರಿಂದ ಇಲ್ಲಿ ಏನಾಗ್ತಿದೆ, ಥೈಲ್ಯಾಂಡ್ಗೆ ಹೋಗ್ತಾರೆ. ಥೈಲ್ಯಾಂಡಿಂದ ಹೋಗಿ ಅಲ್ಲಿ ನಮ್ಮ ಥೈಲ್ಯಾಂಡ್ ಹೆಂಗಿದ್ದು ಆನರಬಲ್ ವೀಸಾ ಬಿಡ್ತಾ ಇತ್ತು ಇಷ್ಟು ದಿವಸ ನವೆಂಬರ್ವರೆಗೂ, ಯಾವ ಬೇಕಾದ್ರೂ ಎಂಟರ್ ಆಗ್ಬೋದಿತ್ತು. ಅಲ್ಲಿ ಹೋದ್ಮೇಲೆ ವೀಸಾ ಸ್ಟ್ಯಾಂಪಿಂಗ್ ಆಗ್ತಿತ್ತು. ಸೊ ಅಲ್ಲಿಂದ ಸ್ಟ್ಯಾಂಪಿಂಗ್ ಮಾಡಿಕೊಂಡು ಇವರು ಬಸ್ಸಲ್ಲಿ ಹೋಗ್ತಾರೆ. ಅಲ್ಲಲ್ಲ, ನಿಮ್ಮ ಕೆಲಸ ಏನಿತ್ತು ಅಂದರೆ ವಿದೇಶಿಗೆ ಕಳಿಸ್ಕೊಡೋದು. ವಿದೇಶಿಗೆ ಕಳ್ಸ್ಕೊಡೋದು ಆಸ್ ಎ ಟೂರಿಸ್ಟ್ ಆರ್ ವರ್ಕ್ ಪರ್ಮಿಟ್ ಮೇಲೆ ವರ್ಕ್ ಪರ್ಮಿಟ್ ಮೇಲೆ ಕಳ್ಸ್ಕೊಡ್ತಾ ಇದ್ದೀವಿ. ಸೊ ಬಟ್ ನೀವು ಕಳ್ಸ್ಕೊಡ್ತಾ ಇದ್ದಿದ್ದು ಟೂರಿಸ್ಟ್ ಆಗಿ ಯಾವತ್ತೂ ಕಳಿಸಿಲ್ಲ. ಅಂದರೆ ಈ ನನಗಾಗಿರೋ ಒಂದು ಎಕ್ಸ್ಪೀರಿಯನ್ಸಲ್ಲಿ ನನ್ನ ಕ್ಲೈಂಟು ಅಂದರೆ ಈ ಥರ ಆಗಿದೆ. ನನ್ಗೆ ಆ್ಯಕ್ಚುಲಿ ಇವಾಗ ನೀವು ಬಂದು ಮಾತಾಡೋ ಹೋಗ್ತೀರಾ, ಆಗ ಬಂದು ಹೋದಾಗ ನನ್ನ ಆಪ್ಷನಲ್ ಬಿಟ್ಬಿಡ್ತೀರಾ, ಬೇರೆಯವ್ರು ನಂಬಿ ಹೋಗಿದ್ದೀರಾ, ಹೋಗಿ ಅವ್ರು ಅನುಭವಿಸಿರೋ ಕಷ್ಟನ ನನಗೆ ಹತ್ರ ಶೇರ್ ಮಾಡಿದ್ರು. ಅದೇ ಇಲ್ಲಿ ಮಾಡ್ತಾ ಇದ್ದೀನಿ. ಓಕೆ. ಇಲ್ಲಿಗಲ್ ಏನಂದ್ರೆ ಅವ್ರು ವಿಸಿಟರ್ ವೀಸಾದಲ್ಲಿ ಬೇರೆ ಏಜೆಂಟ್ ಮೂಲಕ ಹೋಗ್ತಾರೆ. ಹೋಗಿ ಅಲ್ಲಿ ಡ್ಯೂಟಿ ಎಷ್ಟು ಅವರ್ ಇರುತ್ತೆ ಅಂದರೆ 10 ರಿಂದ 12 ಅವರ್ ಡ್ಯೂಟಿ ಇರುತ್ತೆ. ಓಕೆ. ಸೊ ಇರೋದಕ್ಕೆ 3 ಹೊತ್ತು ಊಟ ಕೊಡ್ತಾರೆ. ಸೊ ಅಲ್ಲಿ ಇರೋರೆಲ್ಲ ನಮ್ಮ ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಕನ್ನಡದವ್ರು ಆಗಿರ್ಬೋದು, ಇವರೇ ಇರ್ತಾರೆ. ಇವ್ರಿಗೆ ಸಪ್ರೇಟ್ ಆಗೋದ ಬಿಲ್ಡಿಂಗ್ ಕೊಟ್ಬಿಟ್ಟು ಪ್ಲಸ್ ಅವ್ರಿಗೆ ಹತ್ರ $1,000 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಗೆ 92,000 ಬರುತ್ತೆ. ಊಟ ತಿಂಡಿ ಎಲ್ಲ ಕೊಟ್ಟು ಅವ್ರು ಇಷ್ಟು ಸ್ಯಾಲ್ರಿ ಕೊಟ್ಟರೆ ಆಗ್ಬಾರ್ದು. ಸೊ ಈ ಸ್ಕ್ಯಾಮ್ ಜಾಬ್ಸ್ ಯಾವ ಥರ ಹೋಗ್ತಾ ಇದ್ದಾರೆ, ಜನ ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ, ಒಂದು ಏಜೆಂಟ್ನ ಮೀಟ್ ಆಗ್ತಾರೆ, ಅವ್ನು ಫ್ರಾಡ್ ಏಜೆಂಟ್ ಆಗ್ಬೋದು. ಯಾವುದೇ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಫಸ್ಟ್ ನೀವು ಹೋಗಬೇಕು ಅಂತ ಏನಾದರೂ ವಿದೇಶದಲ್ಲಿ ನನ್ನ ಕೆಲಸ ಮಾಡಬೇಕು ಅಂತ ಇದ್ದರೆ ವರ್ಕ್ ಪರ್ಮಿಟಲ್ಲೇ ಹೋಗಿ. ಓಕೆ, ಇದೇ ಸಾಧ್ಯ. ನೀವು ವಿಸಿಟರ್ ವೀಸಾದಲ್ಲಿ ಹೋದಾಗ ನೀವು ಯಾವುದಾದ್ರೂ ಒಂದು ಸ್ಕ್ಯಾಮ್ಗೆ ಗುರಿ ಆಗ್ತೀರಾ. ಸೊ ಅದರಿಂದ ಇಲ್ಲಿ ಮಯನ್ಮಾರ್ ಆಗ್ಬೋದು, ಅದಾದಮೇಲೆ ಲಾಹೋಸ್ ಆಗ್ಬೋದು, ಕಾಂಬೋಡಿಯಾ ಆಗ್ಬೋದು, ಈ ಕಂಟ್ರೀಸ್ ಎಲ್ಲ, ಫಿಲಿಪೀನ್ಸ್, ತುಂಬ ಒಂದು 6-7 ಕಂಟ್ರಿ, ಚೈನಾ ಒಂದು ಕುತಂತ್ರ ದೇಶ ಏನು ಮಾಡ್ತಿದೆ ಅಂದರೆ ನಮಗೆ ಬೇರೆ ಈ ಜನಕ್ಕೆ ಸ್ಕ್ಯಾಮ್ ಮಾಡಿ ದುಡ್ಡು ಮಾಡಬೇಕು. ಸರ್ ನೀವು ನಂಬಲ್ಲ, ಒಂದು ದಿವಸಕ್ಕೆ ಕೆಲವೊಂದು ಕೋಟಿಗೆ ಸ್ಕ್ಯಾಮ್ ಆಗ್ತಿದೆ ನಮ್ಮ ಇಂಡಿಯಾದಲ್ಲಿ. ಸ್ಕ್ಯಾಮ್ ಆಗ್ತಾ ಇರೋದಲ್ಲ ವಿಚಾರ, ಅವ್ರು ಮಾಡ್ತಿದ್ದಾರೆ, ನಾವು ಮೋಸ ಹೋಗ್ತಿದ್ದೀರಿ. ನಮ್ಮ ಪಾಪ್ಯುಲೇಷನ್ ನೀವು ಗೆಸ್ ಮಾಡಬೇಕು, ನಮ್ಮ ಇಂಡಿಯಾದವ್ರು ಎಷ್ಟು ಜನ ಮುದ್ದತೆ ಇದ್ದಾರೆ ಅಂದರೆ ದಿವಸಕ್ಕೆ 2 ಕೋಟಿ ಜನ ಮೋಸ ಹೋಗ್ತಿದ್ದಾರೆ, 2 ಕೋಟಿ ದುಡ್ಡು ಹೋಗ್ತಿದೆ. ಈಗ ನಾನು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಇದೆ. ಓಕೆ. ಸೊ ನಾನೇನು ಮಾಡಬೇಕು? ಸೊ ನೀವು ಕನ್ಸಲ್ಟೆನ್ಸಿಗೆ ಯಾವ್ದಾದ್ರು ವಿಸಿಟ್ ಮಾಡಬೇಕು. ಸೊ ಅದರಲ್ಲಿ ಫೇಕ್ ಕನ್ಸಲ್ಟೆನ್ಸಿ ಇದೆ, ಜೆನ್ಯೂನ್ ಇದೆ. ಸೊ ಫೇಕಿಗೆ ಈಗ ಸಪೋಸ್ ಈಗ ಇದೇ ವಿಷಯ ಮಾತಾಡೋದ್ರಿಂದ ಸೊ ಫೇಕ್ ಏಜೆನ್ಸಿಗೆ ನಾನು ಸೇರಿಕೊಂಡೆ. ಸೊ ನನ್ನ ಪ್ರೊಸೀಜರ್ ಎಲ್ಲ ಮಾಡ್ತಾರಲ್ವಾ ಅವರು? ಹೌದು. ಅಂದರೆ ನಾನು ಡೀಟೇಲ್ಸ್ ಎಲ್ಲ ತಗೋತಾರೆ. ನನಗೇನು ಹೇಳ್ತಾರೆ, ಯಾವುದೋ ಒಂದು ಕೆಸಿನಲ್ಲಿ ಜಾಬ್ ಇದೆ ಅಂತ ಹೇಳ್ತಾರೆ. ಜಾಬ್ ಇದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇಂದ ದುಡ್ಡು ತಗೋತಾರೆ. ಎಷ್ಟು ತಗೋತಾರೆ? 1 ಲಕ್ಷವರೆಗೂ ಕಿತ್ತಾರೆ. 1 ಲಕ್ಷದವರೆಗೂ ಕೊಡ್ತಾರೆ. 1 ವರ್ಷ 1 ಲಕ್ಷ ಅವ್ರಿಗೆ ಕೊಟ್ಮೇಲೆ ಈಗ ವೀಸಾ ಚಾರ್ಜಸ್, ಫ್ಲೈಟ್ ಎಲ್ಲ ನಂದೇನಾ? ಎಲ್ಲ ಕಂಪ್ನಿ ಕೊಡುತ್ತೆ. ಇಲ್ಲಿ ನನಗೆ ಇಂಟರ್ವ್ಯೂ ಮಾಡ್ತಾರೆ ಅವರು, ಕಂಪ್ನಿಯವರು ಇಲ್ಲೇ ನಿಮಗೆ ಇಂಟರ್ವ್ಯೂ ಮಾಡ್ತಾರೆ. ಆ ಕಂಪ್ನಿಯವರು ನಿಮಗೆ ಯಾವ ಕಂಪ್ನಿಗೆ ಹೋಗ್ತಾ ಇದೀರೋ ಅಲ್ಲೇ ಇಂಟರ್ವ್ಯೂ ಮಾಡ್ತಾರೆ. ನಿಮ್ಗೆ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ ಬರುತ್ತಾ? ಆಮೇಲೆ ಟೈಪಿಂಗ್ ಬಂದಿಲ್ಲ, ಇಂಗ್ಲೀಷ್ ಬಂದಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಓಕೆ, ಸರಿ. ಆಕ್ಚುಲಿ ಇಂಗ್ಲೀಷ್ಗೆ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಲ್ಯಾಂಗ್ವೇಜ್ಗೆ ಇಂಪಾರ್ಟೆಂಟ್. ಓಕೆ. ನಿಮ್ಗೆ ಟೈಪಿಂಗ್ ಮಾಡಕ್ ಬಂದ್ರೆ ಸಾಕು, ಮೆಸೇಜ್ ಮಾಡಕ್ ಬರಬೇಕು. ಕನ್ನಡ ಆಗಿರ್ಬೋದು, ನೀವು ತೆಲುಗು ಪರ್ಸನ್ ಆಗಿರ್ಬೋದು, ತಮಿಳ್ ಪರ್ಸನ್ ಆಗ್ಬೋದು. ನಿಮ್ಗೆ ಇಂಗ್ಲಿಷ್ ಕಂಪಲ್ಸರಿ ಅಂತಲ್ಲ, ಏನೋ ಮ್ಯಾನೇಜಬಲ್ ಆದ್ರೆ ಸಾಕು. ಆದ್ರೆ ಇಲ್ಲಿ ಟೈಪಿಂಗ್ ಬರಬೇಕು. ನೀವು ಮಾಮೂಲಿ ಮೆಸೇಜ್ ಟೈಪ್ ಮಾಡಿ ದುಡ್ಡು ಸಂಪಾದನೆ ಮಾಡೋದಂದ್ರೆ ಇದೇ ರೀತಿಯಲ್ಲಿ. ಆಕ್ಚುಲಿ ಹುಡುಗಿ ತರ ಮೆಸೇಜ್ ಮಾಡಿ ಡೈಲಿ ಅಂದ್ರೆ ಹುಡುಗಿಯಲ್ಲಿ ಮಾಡ್ತಿರೋದು ಅದೇ ತರ 8,000 ಜನ ಅಲ್ಲಿದ್ದಾರೆ. ಸೊ ನಾನೀಗ ಇಂಟರ್ವ್ಯೂನಲ್ಲಿ ಪಾಸ್ ಆದೆ. ನೆಕ್ಸ್ಟ್ ಸ್ಟೆಪ್ ಇಂಟರ್ವ್ಯೂ ಪಾಸ್ ಆಗಿದೆ. ನೆಕ್ಸ್ಟ್ ನಿಮ್ಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಕಂಪ್ನಿ ಹಾಕುತ್ತೆ. ಅದೇ ಹಾಕುತ್ತೆ. ಆಮೇಲೆ ನನ್ನನ್ನ ಕರ್ಕೊಂಡೋಗಿ ಬಿಡಕ್ಕೆ ಎಲ್ಲಿಗೆ ಹಾಕುತ್ತೆ? ನಿಮಗೆ ಡೈರೆಕ್ಟ್ ಕಂಪ್ನಿಗೆ ಹಾಕೋಣಲ್ಲ, ಥೈಲ್ಯಾಂಡ್ಗೆ ಹಾಕ್ತಾರೆ. ನನಗೆ ಯಾವ ದೇಶ ಅಂತ ಕೆಲಸ ಹೇಳಿರ್ತಾರೆ? ಕಾಂಬೋಡಿಯಾನೇ ಅಂತ ಹೇಳಿರ್ತಾರೆ. ಕಾಂಬೋಡಿಯಾ ಅಂತ ಹೇಳಿ. ನೀವು ಅದು ಯಾವುದೇ ರೀತಿಯಲ್ಲಿ ರಿವೀಲ್ ಮಾಡಬಾರ್ದು. ಯಾರಿಗೆ ಇಮಿಗ್ರೇಷನ್ ಅಲ್ಲಿ ಕೇಳ್ತಾರೆ, ವೈ ಯು ಆರ್ ಗೋಯಿಂಗ್ ಫಾರ್ ಥೈಲ್ಯಾಂಡ್. ಸರ್ ನೀವು ಯಾವಾಗ ಹೇಳ್ಬೇಕು, ಏನಕ್ಕೆ ನಾನು ಟೂರಿಸ್ಟ್ ಹೋಗ್ತಾ ಇದ್ದೀನಿ, ಎಂಜಾಯ್ ಮಾಡೋಕೆ ಹೋಗ್ತಾ ಇದ್ದೀನಿ. ಆಗ ಇಮಿಗ್ರೇಷನಲ್ಲಿ ಅವ್ರು ಅದೇ ರೆಕಾರ್ಡ್ಸ್ ಬರ್ಕೊತಾರೆ. ಮತ್ತು ನೀವು ಹೇಳಿದ್ರೆ ವರ್ಕ್ ಇದ್ರ ಮೇಲೆ ಪರ್ಮಿಟ್. ಎಸ್, ಅದೇ ಹೇಳ್ತಿದ್ದೀನಿ. ಯಾವುದೇ ಏಜೆಂಟ್ ಆಗಲಿ ಅವನು ವರ್ಕ್ ಪರ್ಮಿಟ್ ಕೊಟ್ಟರೆ ಜೆನ್ಯೂನ್. ಇಲ್ಲಿ ವಿಸಿಟರ್ ವೀಸಾದಲ್ಲಿ ಕಳಿಸಿದ್ರೆ ಸ್ಕ್ಯಾಮೇ ಆಗ್ತಿದೆ ಅಂತಲೇ ಅರ್ಥ. ಓಕೆ. ಸೊ ನನಗೆ ನಾನು ಇಲ್ಲಿಂದ ನನ್ನನ್ನು ಕಂಪ್ನಿ ಏನಾದರೂ ಬಂದು ಡ್ರಾಪ್ ಮಾಡುತ್ತಾ ಏರ್ಪೋರ್ಟ್ಗೆ? ಎಸ್, ಅದೇ ಕಂಪ್ನಿ ಡ್ರಾಪ್ ಮಾಡಲ್ಲ. ನೀವು ಇಲ್ಲಿಂದ ಅವರು ಏನು ಮಾಡ್ತಾರೆ, ಫ್ಲೈಟ್ ಟಿಕೆಟ್ ಹಾಕ್ತಾರೆ ಥೈಲ್ಯಾಂಡ್ಗೆ. ಥೈಲ್ಯಾಂಡಿಂದ ಒಂದು ಬಸ್ ಬುಕ್ ಮಾಡ್ತಾರೆ ಅವರು. ಓಕೆ, ಅಲ್ಲಲ್ಲ, ಅಲ್ಲಿಗೆ ಬರೋಣ ಅಂತೆ. ಈಗ ಇಲ್ಲಿಂದ ನಾನು ಫ್ಲೈಟ್ಗೆ ಹೋಗ್ಬೇಕಾದ್ರೆ ನಾನು ಒಬ್ಬನೇ ಇರ್ತೀನಿ, ನನ್ನ ಜೊತೆ ಬೇರೆ ಯಾರಾದರೂ ಇರ್ತಾರೆ? ಟೀಮ್ ಸೆಟ್ ಮಾಡ್ತಾರೆ. ಓಕೆ. ಯಾವ್ದಾದ್ರು ಏಜೆಂಟ್ ಹತ್ರ ಹೋಗಿರ್ತಾರೋ ಆ ಥರ ಒಂದು ಟೀಮ್ ಸೆಟ್ ಮಾಡ್ಕೊಂಡು 5 ರಿಂದ 10 ಜನ ರೆಡಿ ಮಾಡ್ಕೊತಾರೆ. ಸೊ 10 ಜನ ಒಂದ್ಸಲಕ್ಕೆ ಹೋದಾಗ ಸೊ 10 ಜನನ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆ ಕರ್ಕೊಂಡೋಗಿ ಅಂತ ಹೇಳ್ತಾರಾ? ಹೌದು. ಓಕೆ. ಅಂದರೆ ಅವ್ರ ಕಡೆಯಿಂದ ಗೈಡ್ ಯಾರು ಇರಲ್ಲ? ಓಕೆ. ಅವ್ರಿಗೆ ಫುಲ್ ಎಕ್ಸ್ಪ್ಲನೇಷನ್ ಮಾಡಿಬಿಡೋದು. ನೋಡಿ, ಟೂರಿಸ್ಟ್ಗೆ ಹೋಗ್ತಿದ್ದೀರಾ, ಟೂರಿಸ್ಟಾಗಿ ಹೋಗಿ ಅಲ್ಲಿಂದ ನೀವೇನು ಮಾಡ್ತೀರಾ ಅಂದರೆ ಲೈಕ್ ಒಂದು ಬಸ್ ಬರುತ್ತೆ, ಆ ಬಸ್ಸಲ್ಲಿ 800 ಕಿಲೋಮೀಟರ್ಸ್ ಜರ್ನಿ ಮಾಡ್ತೀವಿ. ಸೊ ಈಗ ಅವರು ನಿಮಗೆಲ್ಲ ಬ್ರೀಫ್ ಮಾಡ್ತಾರೆ,
ಎಲ್ಲೆಲ್ಲಿಂದ ಏನೇನು ಮಾಡಬೇಕು ಅಂತ. ಈಗ ಆ್ಯಕ್ಚುಲಿ ನಾವು ಇಲ್ಲಿಂದ ಫ್ಲೈಟ್ಗೆ ಹೋಗ್ತೀವಿ. ಫ್ಲೈಟ್ ಯಾವ ದೇಶಕ್ಕೆ ಇರುತ್ತೆ ನಮಗೆ ಫ್ಲೈಟು? ಥೈಲ್ಯಾಂಡ್ಗೆ ಇರುತ್ತೆ. ಓಕೆ, ಥೈಲ್ಯಾಂಡ್ಗೆ ಇಳಿದ್ಮೇಲೆ ಏನಾಗುತ್ತೆ? ಥೈಲ್ಯಾಂಡಿಂದ ಮತ್ತೆ ಅಲ್ಲಿ ಒಂದು ಬಸ್ ಹತ್ಬೇಕಾಗುತ್ತೆ ನೀವು, ಕ್ಯಾಬ್ ಥರ. ಅಂದರೆ ಅವರೇ ಪಿಕ್ ಮಾಡಕ್ಕೆ ಬಂದಿರ್ತಾರೆ? ಲೈಕ್ ಇಲ್ಲ, ನೀವು ಹೇಳ್ತಾರೆ ಅಡ್ರೆಸ್ಸು, ಆ ಅಡ್ರೆಸ್ಗೆ ನೀವು ಪಿಕ್ ಮಾಡ್ಕೊಂಡು ಇಲ್ಲಿ ಹೋದಾಗ ಅಲ್ಲಿ ಇಂಟರ್ನೆಟ್ ಎಲ್ಲ ಬಂದಾಗುತ್ತೆ. ಸೊ ಯಾರ ಸಹಾಯದಿಂದ ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ತೀರಾ. ಓಕೆ, ಲೈಕ್ ಟೆಕ್ಸ್ಟ್ ಮಾಡಿದ್ರೆ ನಿಮ್ಗೊಂದು ಕ್ಯಾಬ್ ಬರುತ್ತೆ. ಸೊ ಅಲ್ಲಿಂದ ಒಂದು 800 ಕಿಲೋಮೀಟರ್ಸ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ. ಅದು ಯಾವ ರೀಜನ್ ಅದು? ಲೈಕ್ ಅಲ್ಲಿ ಲೈಕ್ ಸೆಂಟರ್ ಆಫ್ ದಿ ಸಿಟಿ ಕಾಂಬೋಡಿಯಾ. ಸ್ಪೇಸ್ ಹೆಸರು ಗಂಗಾ ಅಂತೇನೋ ಬರುತ್ತೆ. ಗನ್ನಾ ಅಂತ. ಓಕೆ, ಅಲ್ಲಿ ಆ ಪ್ಲೇಸ್ಗೆ ಹೋಗ್ತಾರೆ. ಆ ಪ್ಲೇಸಲ್ಲಿ ಸುಮಾರು ಕಂಪ್ನೀಸ್ ಇದಾವೆ, ಇದೊಂದಲ್ಲ ಕೆಲವೊಂದು 1000 ಕಂಪ್ನೀಸ್ ಇದಾವೆ. ಓಕೆ, ಎಷ್ಟು ಎಕರೆ ಜಾಗ ಅದು? 1000 ಎಕರ್ಸ್. ಮಯನ್ಮಾರಲ್ಲಿ ಈಗ ಪ್ರೆಸೆಂಟ್ 1000 ಎಕರ್ಸ್ ಪ್ರೈವೇಟ್ ಜಾಗ ಇದೆ. ಓಕೆ, ಈಗ ಇದು ಸ್ವಲ್ಪ ಒಂದು 2 ವರ್ಷದಿಂದ ಈ ಥರ ನಡೀತಿತ್ತು. ಈಗ ಅದೆಲ್ಲ ಆಚೆಗೆ ಬಂದಿರೋದ್ರಿಂದ ಈಗ ಪ್ರೆಸೆಂಟ್ ಸಿಚುವೇಶನ್ ಬಾಂಬ್ ಗಿಡ್ಲಿಕ್ಕೆ ಎಲ್ಲ ಬ್ಲಾಸ್ಟ್ ಮಾಡಾಕ್ತಾ ಇದ್ದಾರೆ. ಓಕೆ, ಅಂದರೆ ಏನು ಮಯನ್ಮಾರ್ ಗೌರ್ಮೆಂಟಿಗೆ ಗೊತ್ತಿಲ್ವಾ ಇದು? ಮಯನ್ಮಾರ್ ಗೌರ್ಮೆಂಟೇ ಇದಕ್ಕೆ ಫಂಡಿಂಗ್ ಮಾಡ್ತಿದೆ. ಅಂದರೆ ಏನು ರೀಸನ್ ಏನು ಇದಕ್ಕೆ? ಅವ್ರು ಶೇರ್ ಕೊಡ್ತಿದ್ದೀರಲ್ವಾ, ಜನಕ್ಕೆ ಇಷ್ಟು ಮೋಸ ಮಾಡಬೇಕು, ಟಾರ್ಗೆಟ್ ಕೊಡ್ತಾರೆ, ಮೋಸ ಮಾಡ್ತಾರೆ, ಅರ್ನಿಂಗ್ಸ್, ದುಡ್ಡು, ಏನು ಇನ್ವೆಸ್ಟ್ಮೆಂಟ್ ಇಲ್ಲ ಇಲ್ಲಿ. ಒಬ್ಬ ಜನನ ಮೋಸ ಮಾಡಿ ತಗೊಳ್ಳೋ ರೀತಿ ಅಷ್ಟೇ. ಓಕೆ, ಸರಿ. ಈಗ ಅವರು 800 ಕಿಲೋಮೀಟರ್ಸು ಯಾವುದೋ ಗನ್ನಾ ಅನ್ನೋಂಥ ಪ್ಲೇಸ್ಗೆ ಹೋದ್ರು. ಹೌದು. ಓಕೆ, ಆಮೇಲೆ ಏನಾಗುತ್ತೆ? ಸೊ ಅಲ್ಲಿಂದ ಹೋದಾಗ ಕಂಪ್ನಿಯಲ್ಲಿ ಅವ್ರು ಹೇಳ್ತಾರೆ ನೋಡಿ, ಅವರು ಒಂದು ಅಗ್ರಿಮೆಂಟ್ ತೋರಿಸ್ತಾರೆ. ಅಗ್ರಿಮೆಂಟಲ್ಲಿ ಕೂಡ ಯಾವುದಾದ್ರೂ ಹೋಟೆಲ್ ಜಾಬ್ ಆಗ್ಬೋದು, ಕೆಸಿನೋ ಜಾಬ್ಸ್ ಆಗ್ಬೋದು, ಆ ಥರ ಜಾಬ್ಸ್ ಅಂತಲೇ ಹೇಳಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊತಾರೆ. ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡು ಒರಿಜಿನಲ್ ಪಾಸ್ಪೋರ್ಟ್ ತೊಗೊಂಡ್ಬಿಡ್ತಾರೆ.